ನಮ್ಮ ನಾಯಕರು ಸಿದ್ದರಾಮಯ್ಯ ಕುರ್ಚಿಯಲ್ಲಿದ್ದಾರೆ, ಅವರು ಇರೋ ತನಕ ಯಾರೂ ಕೂರೋದಕ್ಕೆ ಸಾಧ್ಯವಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಅದೊಂಥರ ಟಗರು ರೀ, ಅದು ಟಗರಿಗೆ ಟಕ್ಕರ್ ಕೊಡೋದಕ್ಕೆ ಯಾರೂ ಇಲ್ಲ. ಸಿದ್ದರಾಮಯ್ಯ ಅವಧಿ ಬಳಿಕ ಡಿಕೆ ಸಿಎಂ ಆಗ್ಲಿ, ಆದ್ರೆ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಮಗೂ ಆಸೆ ಇದೆ, ಬಟ್ ಈಗ ಈ ಅವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ. ಆ ಥರ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಈ ಬಿ ಜೆ ಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರು ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಇಲ್ಲಿ ಅವ್ರಿಗೆ. ನಾನು ಮೊನ್ನೆ ಚಿತ್ರದುರ್ಗದಲ್ಲಿ ಹೇಳಿದ್ದೀನಿ, ನಿನ್ನೆ ವಿಜಯನಗರಲ್ಲಿ ಹೇಳಿದ್ದೀನಿ, ಇವತ್ತು ಕೊಪ್ಪಳದಲ್ಲಿ ಹೇಳಿದ್ದೀನಿ. ಈಗ ಈ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 28ವರೆಗೂ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. APCC ಅಧ್ಯಕ್ಷನೂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದೀನಿ. ಮೊನ್ನೆ DK ಶಿವಕುಮಾರ್ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅಭಿಮಾನಿಗಳು, ಆಮೇಲೆ DK ಶಿವಕುಮಾರ್ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಸಹಜ ತಾನೇ, ಅದು ಪಕ್ಷಕ್ಕೆ ದುಡಿಮೆ ಇದೆ. ಅವರು ಅವತ್ತಿಂದ ಪಕ್ಷಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷಕ್ಕೆ ದುಡಿಮೆ ಇದೆ. ಹಾಗೆ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾವಿಸ್ತಾರೆ. ನಾವು ಸಿದ್ದರಾಮಯ್ಯ ಆದಮೇಲೆ 28 ಆದಮೇಲೆ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೀವಿ. ದಲಿತ ಮುಖ್ಯಮಂತ್ರಿ ಆಗಬೇಕಂತ ಇದೆ. ದಲಿತ ಮುಖ್ಯಮಂತ್ರಿ ಆಗಬೇಕಂದ್ರೆ ನಮಗೂ ಆಸೆ ಇದೆ. ನಮ್ಮ ಜೈ ಭೀಮ್ ಬರಬೇಕಂತ ನಮಗೂ ಆಸೆ ಇದೆ. ಅಂದರೆ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿ. ನಾವು ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಯಾರಿಲ್ಲ, ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ. ನಮ್ಮ ಅಭಿಪ್ರಾಯ ನಾವು ಹೇಳಬೇಕು. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ. ನಾನು ಯಾರೋ ಕೊಪ್ಪಳದಲ್ಲಿ ಕೇಳಿದ್ರು ಮಾಧ್ಯಮದವರು, ಇಲ್ಲ ಸರ್ ಪಕ್ಷ ಕೆಲಸ ಮಾಡೋಕ್ಕೆ ನೀವು ಒಪ್ಕೊಳ್ತೀರಾ ಹೈಕಮಾಂಡ್ ಹೇಳಿದ್ರಿ ಅಂತ ಹೇಳಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನನ್ನ ಪಕ್ಷ ಆಯ್ತಪ್ಪ, ನೀನು 2.5 ವರ್ಷ ಮಂತ್ರಿ ಆಗಿದ್ದೆ, ಈಗ ಪಕ್ಷದ ಕೆಲಸ ಅದಕ್ಕೂ ಸಿದ್ಧ ನಾನು.